ಬ್ರ್ಯಾಂಡಿ ಇದನ್ನ ಕುಡಿದು ಫುಲ್ ಟೈಟ್ ಆಗಿ ಮಲ್ಕೋಬೇಕು ನಾನು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆಲ್ಲ ತುಮಾರ ರಾಜಕ್ಕಿದ್ದಾರೆ ಪತಾನೆ. ಅವಳು ಪೇಂಟ್ ಮಾಡಿ ಐರನ್ ಬಾಕ್ಸಲ್ಲಿ ಸ್ಟಿಕ್ ಮಾಡಿ ಈ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿಬೇಕಿತ್ತು, ಬಟ್ ಕಾಫಿ ಇಲ್ಲ. ಅದಷ್ಟು ತೋಟ ಏನು ಸಖತ್ತಾಗಿ ಕಾಣುತ್ತೆ ಗೊತ್ತಾ. ಅದು ಮದುವೆ ಮಾಡ್ಕೊಂಬಾರ್ದು, ನಾನು ಅವಳು ಹಿಂಗೆ ಸುತ್ತಾ ಇರಬೇಕು ಅಂತ. ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆಯಿತು. ನಾವು ಆನ್ಲೈನ್ ಬುಕ್ ಮಾಡ್ಕೊಬರ್ಬೇಕು. ಸೊ ನಮಗೇನು ಇಲ್ಲ, ಬಿಕಾಸ್ ನಮ್ಮ ಊರು ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ಇವತ್ತು ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ. ಸೊ ತೋಟಕ್ಕೆ ಏನು ಅಂದರೆ ಸುಮ್ಮನೆ ವೆದರ್ ಚೆನ್ನಾಗಿದೆಯಲ್ಲ, ಸ್ವಲ್ಪ ಎಂಜಾಯ್ ಮಾಡ್ಕೊಬರೋಣ ಅಜ್ಜಿ ಮನೇಲಿ ಅಂತ ಅಂದ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಸೊ ಏನಾಗಿದೆ ಅಂದರೆ ಚೇತು ಕಾರ್ ತಗೊಂಡು ಹೋಗ್ತಾ ಇಲ್ಲ, ಬಿಕಾಸ್ ಫುಲ್ ಪಂಚರ್ ಆಗಿದೆಯಂತೆ. ಅದಕ್ಕೆ ನೋಡೋಕ್ಕೆ ಅಂತ ಬಂದೆ. ಪಂಚರ್ ಆಗಿದೆ ಗಾಡಿ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಯಪ್ಪ, ಇಷ್ಟು ಪಂಚರ್ ಆಗೋಕ್ಕೆ ಹೆಂಗೆ ಬಿಟ್ಲೋ ಏನೋ. ಇವಾಗ ನಾವು ನಮ್ಮ ಅಪ್ಪನ ಕಾರ್ ತೊಗೊಂಡು ಹೋಗಬೇಕು. ಸೊ ಇಲ್ಲೆಲ್ಲ ಲಗೇಜಸ್ ಇದೆ, ಅದಕ್ಕೆ ಡಂಪ್ ಮಾಡಬೇಕು. ಎಲ್ಲ ಎರಡು ಕೆಲಸ ಗೈಸ್. ಆಮೇಲೆ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ, ಚೇತು ಕಾರ್ ತಗೊಂಡು ಅಲ್ಲಿ ಸ್ವಲ್ಪ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ತುಂಬ ನೀರು ಬರುತ್ತಲ್ಲ, ಸೊ ಕ್ಲೀನಾಗಿ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಹಿಂಗಿದ್ಯಮ್ಮ, ಎಲ್ಲರೂ ಕೇಳ್ತಾ ಇದ್ದಾರೆ ನಿನ್ನ. ನಗಾಡಬೇಡ, ಎಲ್ಲರೂ ಕೇಳ್ತಿದ್ದಾರೆ ಅಂದರೆ ಅಮ್ಮ ಹುಷಾರಾಯ್ತಾ ಅಂತ ಕೇಳ್ತಿದ್ದಾರೆ. ಆಯ್ತು, ಪರವಾಗಿಲ್ಲ, ಅಷ್ಟೇ. ಸುಸ್ತಾಗಿದ್ದಾರೆ, ಯಾಕಂದರೆ ರಕ್ತ ಇಲ್ವಲ್ಲ, ಅಂದರೆ ಬ್ಲಡ್ ಸ್ವಲ್ಪ ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆ. ನಮ್ಮ ಅಮ್ಮ ಚೆನ್ನಾಗಾದ್ಮೇಲೆ ಅಪ್ಡೇಟ್ ಮಾಡ್ತಾರಂತೆ. ಸ್ಟೇ ಟ್ಯೂನ್. ಹಾಂ, ನೀವು ಕೇಳ್ತಾ ಇರಬೇಕು. ನಮ್ಮಮ್ಮನ ಬಗ್ಗೆ ವಿಚಾರಿಸ್ಕೋಬೇಕಂತೆ. ನಮ್ಮಮ್ಮ ಹೇಳ್ತಾ ಇದ್ದಾರೆ, ಕಮೆಂಟಲ್ಲಿ ತಿಳಿಸ್ಬೇಕಂತೆ ನೀವು. ನಮ್ಮಪ್ಪ ಏನೋ ಹೇಳ್ಕೊಡ್ತಾ ಇದೆ, ಸೋಲಾರ್ ಹೆಂಗೆ ಫಿಟ್ ಮಾಡೋದು ಅಂತ ಚೇತನಂಗೆ. ಬಿಕಾಸ್ ತೋಟಕ್ಕೆ ಅಪ್ಪ ಬರ್ತಾ ಇಲ್ಲ. UPS ಸೋಲಾರ್ ಅಪ್ಪ? ಸೋಲಾರ್ UPS. ಸೊ ಫಿಟ್ಟಿಂಗ್ ಹೆಂಗೆ ಮಾಡೋದು ಅಂತ ಮಾಡ್ಕೊಡ್ತಿದ್ದಾರೆ. ಫಸ್ಟ್ ನನಗೆ ಸೆಕೆಂಡ್ ನನಗೆ ಹಾಕೋದಾ? ಇದಕ್ಕೆ ಫಸ್ಟು ಲಾಸ್ಟು. ಹಾಂ ಸರಿ. ಓ ಇಲ್ಲಿದೆಯಲ್ಲ ಸಾನು ಬರ್ತಿಲ್ಲ ಗೈಸ್ ತೋಟಕ್ಕೆ. ಏನೇ ಈ ಥರ ಜರ್ಸಿ ಎಲ್ಲ ಹಾಕೋ ಬಂದ್ಬಿಟ್ಟಿದ್ಯಾ? ಫುಟ್ಬಾಲಿಗೆ ಹೋಗಿದ್ದೆ. ಫುಟ್ಬಾಲ್ ಅಂದರೆ ಇಷ್ಟನಾ? ಫುಟ್ಬಾಲಲ್ಲಿ ಯಾರು ಇಷ್ಟ? ರೊನಾಲ್ಡೋ. ಮೆಸ್ಸಿ ಇಷ್ಟ ಇಲ್ವಾ? ನಂಬರ್ 7 ಹಾಕಿದ್ದಾಳೆ. ಯಾರ್ದಿದು? ರೊನಾಲ್ಡೋ. ನಮ್ಮ ಕಾರ್ ಏನು ಸಖತ್ತಾಗಿ ಕಾಣ್ತಿದೆ ನೋಡು, ಫುಲ್ ವೈಟು. ಎಷ್ಟು ದಿನದಿಂದ ಹೇಳ್ತಿದ್ಯಾ ತೊಳಸ್ತೀನಿ ಅಂತ? ಗಾಡಿ ತೊಳಸ್ತೀನಿ ಅಂದಿದ್ದು. ತೋಟಕ್ಕೆ ತಂದಿದ್ರೆ ನಾನೇ ತೊಳ್ಕೊಡ್ತಿದ್ದೆ. ನಾನು ಹಂಗೆ ಅನ್ಕೊಂಡೆ. ನೋಡಿ ಗೈಸ್, ಲಗೇಜ್ ತೆಗ್ದಿಲ್ಲ ಇನ್ನ. ದುರಾದೃಷ್ಟವಶ ಪಂಚರ್ ಆಗಿದೆ. ಹೇಳ್ದೆ ಬಾಹುಬಲಿ ಗಜಗೌರಿ. ಬಾ ಗಜಗೌರಿ. ಪುಟಾಡಿರ್ತೀರ ಗಜಗೌರಿ. ನಮ್ದಾ? ಅಲ್ಲ ನಮ್ದು ಅನ್ಸುತ್ತೆ ಮಗನೆ. ಅಕಸ್ಮಾತ್ ಅಲ್ಲಿ ನೋಡ್ಬಿಡ್ತಾರಂತಾಗಳೆ. ಅಲ್ಲಿನ್ನೇರ ನನಗೆ ಅಲ್ಲ, ನನಗೆ ನಾದ್ನಿಗಿದ್ನಿ ಅಲ್ಲೆಲ್ಲಾರ ಇದ್ಬಿಟ್ಟಿದ್ರೆ ಅವಳನ್ನ ಉರಿದು ಮುಕ್ಬಿಡ್ತಿದ್ರಿ. ಗೈಸ್, ಇವತ್ತು ಮೇಲೆ ಹೋಗ್ತಾ ಇದ್ದೀನಿ, ಸನ್ ರೂಫ್ ಮೇಲ್ಗಡೆ. ಕ್ಲೈಮೇಟ್ ಸಕ್ಕರಾಗಿದೆ. ಹೋಗುವ ಮೆಲ್ಲ ಓಡಿಸು. ತುಂಬ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಹೋದ ವೀಕು ಫುಲ್ ಬಿಸಿಲು ಬಂದಿತ್ತು, ಹೌದು. ಬಟ್ ಈ ವೀಕು ಮಳೆ ಇದೆ ಆ್ಯಂಡ್ ವೆದರ್ ಈ ಥರ ಇದೆ. ಸೊ ಈ ವೀಕ್ ಬರಬೇಕಾಗಿತ್ತು. ಹೋದ ವೀಕ್ ಯಾರೆಲ್ಲ ಬಂದರು ಅವರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ ಅನಿಸುತ್ತೆ. ಸೊ ಅವ್ರದ್ದು ಬ್ಯಾಡ್ ಲಕ್. ಬಟ್ ನಾವು ಬಂದಾಗೆಲ್ಲ ಹೀಗೆ ಇರುತ್ತೆ ಗೈಸ್. ಆ್ಯಂಡ್ ಇನ್ನೊಂದು ಏನು ಮಾಡಿದ್ದಾರೆ ಗೊತ್ತಾ, ನಮ್ಮ ಊರಲ್ಲಿ ಪ್ರೈವೇಟ್ ವೆಹಿಕಲ್ ಬಿಡ್ತಾ ಇಲ್ಲ. ಅಲ್ಲಿ ಕೆಳಗಡೆ ಚೆಕ್ ಪೋಸ್ಟ್ ಇದೆಯಲ್ಲ, ಅಲ್ಲಿ ಸ್ಟಾಪ್ ಮಾಡಿಸ್ತಾರೆ. ಸೊ ಜೀಪಲ್ಲಿ ಹೋಗಬೇಕು. ನೋಡಿ, ಜೀಪ್ ಅಷ್ಟು ವೆಹಿಕಲ್ಸೇ ಕಾಣ್ತಿಲ್ಲ, ಬರೀ ಜೀಪು ಮತ್ತು 2 ವೀಲರ್ ಗಾಡಿ ಬಿಡ್ತಾರೆ. ಆಮೇಲೆ ನಾವು ಆನ್ಲೈನ್ ಬುಕ್ ಮಾಡ್ಕೊಬರ್ಬೇಕು. ಸೊ ನಮಗೇನು ಇಲ್ಲ, ಬಿಕಾಸ್ ನಮ್ಮ ಊರು ಅಲ್ಲೇ ಇರೋದಲ್ಲ, ಹಾಗಾಗಿ ನಮಗೆ ಮಾತ್ರ ಬಿಡ್ತಾರೆ. ಎನಿ ಟೈಮ್ ಓಡಾಡ್ತಿರ್ತೀವಿ. ಆ್ಯಂಡ್ 6ಗೆ ಕ್ಲೋಸ್ ಆಗುತ್ತೆ ಟೂರಿಸ್ಟಿಂದು. ಚೂರು ವೆಹಿಕಲ್ಸ್ ಬಿಡಲ್ಲ. ಇಫ್ ಇನ್ ಕೇಸ್ ಏನಾದರೂ ಹೋಮ್ ಸ್ಟೇ ಬುಕ್ಕಿಂಗ್ ಇದ್ದರೆ ಮಾತ್ರ ಬಿಡ್ತಾರೆ. ಗಾಳಿ ಸೌಂಡ್ ಕೇಳಿಸ್ತಿದ್ಯಾ?
ಫುಲ್ಲು ಮಿಸ್ಟ್ ಗೊತ್ತಿದೆ ಗೊತ್ತಾ. ಇಷ್ಟೇ ಗೈಸ್. ಯಪ್ಪ ಫುಲ್ ಕೋಲ್ಡ್. ಒಂದು 5 ನಿಮಿಷ ನಿಂತ್ಕೊಂಡಿದ್ದಕ್ಕೆ ಕೋಲ್ಡ್ ಆಗಿಬಿಡ್ತು ಗೈಸ್. ಈ ಲೊಕೇಶನ್ ನನ್ನ ಫೇವ್ರೆಟ್. ಇದು ನಮ್ಮ ತೋಟ ಹೋಗೋ ರೋಡ್ ಆಯಿತಾ. ನಂಗೆ ಎಷ್ಟಿಷ್ಟ ಗೊತ್ತಾ ಈ ವೆದರು. ಆಮೇಲೆ ಈ ರೋಡು ಹಾಗೆ ಇದೆ. ಅದಷ್ಟು ತೋಟ ಏನು ಸಖತ್ತಾಗಿ ಕಾಣುತ್ತೆ ಗೊತ್ತಾ. ಅದು ಮರ್ಗಸಿ ಮಾಡಿಸ್ಬಿಡ್ತಾರೆ. ಸೊ ಸೈಕಾಗಿ ಕಾಣುತ್ತೆ ಇಲ್ಲಿ. ಈ ವೇ ಯಾರಿಗೂ ಗೊತ್ತಿರಲ್ಲ. ಇದು ನಮ್ಮ ತೋಟ ಹೋಗೋ ರೋಡು. ಅದಕ್ಕೆ ಆ ಕಡೆ ಸೈಡು ಸರ್ಕಲ್ ಇದೆಯಲ್ಲ, ಅದು ಮುಳ್ಳಯ್ಯನಗಿರಿ ಸಿದ್ದಣ್ಣಗಿರಿಗೆ ಹೋಗುತ್ತೆ. ಆ್ಯಂಡ್ ಇನ್ನೊಂದು ವೇ ತ್ರಿವೇಕಿಗೆ ಹೋಗುತ್ತೆ. ಇನ್ನೊಂದು ವೇ ನಮ್ಮ ಊರಿಗೆ ಹೋಗುತ್ತೆ. ನಮ್ಮೂರ ಲಾಸ್ಟ್ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಐ ಥಿಂಕ್. ಹೌದು, ನಮ್ಮೂರೇ ಲಾಸ್ಟ್. ಅದಕ್ಕೆ ಯಾರೂ ಬರಲ್ಲ. ಒಂಥರ ಫಾರೆಸ್ಟ್, ತಿಕ್ಕ ಫಾರೆಸ್ಟ್ ಥರ ಕಾಣುತ್ತೆ ನೋಡಿ ಗೈಸ್. ಎವರೆಲ್ಲ ಗ್ರೀನ್ 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 ಗ್ರೀನ್, ಎಲ್ಲ ಕಡೆ ಗ್ರೀನ್ 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 ಗ್ರೀನ್. ಬಟ್ ಏನು ಪ್ರಾಬ್ಲಮ್ ಗೊತ್ತಾ, ನಮ್ಮೂರಲ್ಲಿ ಜಿಗ್ನೆ. ಈ ಕಡೆ ಸೈಡಲ್ಲೆಲ್ಲ ಬರೀ ಜಿಗ್ನೆ. ನಾವು ಆ ಕಡೆ ಸೈಡ್ ಹೋಗ್ಬಿಟ್ರೆ ಸಾಕು, 1 2 3 4 ಕತ್ಕೊಂಡ್ಬಿಡುತ್ತೆ. ಈ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿಬೇಕಿತ್ತು, ಬಟ್ ಕಾಫಿ ಇಲ್ಲ, ನೀರಿದೆ. ಅದಕ್ಕೆ ನೀರು ಕುಡ್ಕೊತ ಎಂಜಾಯ್ ಮಾಡ್ತಾ ಇದ್ದೀನಿ ಗೈಸ್. ನಾನು ಯೂಶ್ವಲಿ ಸನ್ ರೂಫ್ ತೆಕ್ಕೊಂಡು ಮೇಲ್ಗಡೆ ಬರಲ್ಲ ಆಯಿತಾ. ಇವತ್ತೇನೋ ಅಪರೂಪಕ್ಕೆ ಬಂದಿದ್ದೀನಿ. ಚೇತವು ಡ್ರೈವ್ ಮಾಡ್ತಿದ್ಲಲ್ಲ ಹಾಗಾಗಿ. ಬಟ್ ಕ್ರೇಜಿ ಇದೆ. ಪಕ್ಕದಲ್ಲಿ ಅಲ್ಲಿಗೆ ಹೋಗೋಣ ಬಾ. ನಿಮ್ಮಮ್ಮ ಹೊಡಿತಾರಲ್ಲ. ಹೊಡಿಲಿ ಬಿಡು. ಏನು ಇವತ್ತು ಇದು ಹಾಕೋ ಬಂದಿದೆಯಲ್ಲ ನಂದು. ಇದು ನಂದು. ಚೇತನ ಕೊಡ್ಸಿರೋದು, ಅವಳೇ ಹಾಕೋ ಬಂದಿದ್ದಾಳೆ. ಇದು ಚೇತನ, ಇದು ನಾನು. ಅವಳು ಪೇಂಟ್ ಮಾಡಿ ಐರನ್ ಬಾಕ್ಸಲ್ಲಿ ಸ್ಟಿಕ್ ಮಾಡಿ ತಂದಿರೋದು. ಇವಾಗ ಐರನ್ ಬರ್ಡೇ ಕೊಟ್ಟಿದ್ದೆ ಗೈಸ್ ನಾನು. ಗೈಸ್ ನಾವು ಆ್ಯಕ್ಚುಲಿ ಫೈರ್ ಕ್ಯಾಂಪಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಗೆಸ್ಟ್ ಬಂದು ಕೂತ್ಕೊಂಡ್ಬಿಟ್ರು. ಸೊ ನಾವಿಲ್ಲೇ ಇದರಲ್ಲೇ ಎಂಜಾಯ್ ಮಾಡ್ತಿದ್ದೀವಿ. ನಿನಗೆ ಒಂದೇ ಕೊಡ್ತೀನಿ ಆಯಿತಾ. ನೀನು ಸ್ವೀಟ್ ತಿನ್ನಂಗಿಲ್ಲ ಆಯಿತಾ. ತಾ ಹಾಂ ಯಪ್ಪ ಏನು ಕ್ಯಾಚ್. ಈ ಬಿಸಿ ಬಿಸಿ ಕಾಫಿ ಈ ತಂಡಿಲಿ ಹಾರೋಗಿದೆ. ಹಾರೋಗಿದ್ಯಾ? ಎಲ್ಲಿ ಹಾರಿ ಹೋಗಿದೆ. ಹಾರಿ ಹೋಯ್ತಾ? ಹೋಗೇ ಬರ್ತಿದ್ದೆ ಭೂಮಿಕಾ. ಲೊಪ್ಪರ್ ನಾನಾಗಿದ್ದಿದ್ರೆ ಫಸ್ಟ್ ಬೈಟ್ ಕೊಡ್ತಾ ಇದ್ದೆ ಕಣೆ. ಅಷ್ಟೇ ಗೈಸ್, ಅಷ್ಟೇ. ಇತ್ತೀಚೆಗೆ ವಿಡಿಯೋ ಮಾಡಕ್ಕೆ ಹಿಡ್ದಾಗಿಂದ ಹೆಂಗೆಂಗೋ ಆಡಕ್ಕೆ ಕಲ್ತಿಯಾಳೆ ಚೇತನ. ಹಿಂಗಿರಲೇ ಇಲ್ಲ. ರಾಣಿಕಾ ರಾಜಾಕಿದ್ದಾರೆ. ಚಿಕ್ಕಮಂಗ್ಳೂರು ಹೇ. ಚಿಕ್ಕಮಂಗ್ಳೂರ್ ಮೇ ತುಮಾರಾ ರಾಜಾಕಿದ್ದಾರೆ. ಪತಾ ನೈ. ಡವೋ ಡವೋ ಡವೋ. ಕೇಳಿ ಗೈಸ್. ಫಾಲೋಯಿಂಗ್ ಇನ್ ಲವ್ ವಿತ್ ಎವ್ರಿ ಶೇಡ್ಸ್ ಆಫ್ ಗ್ರೀನ್. ಯಾರು? ನಾನು ಕ್ಯಾಪ್ಷನ್ ಬರಿತಿರೋದು. ವಾವ್ ಗೈಸ್, ಭೂಮಿಕಾ ನೋಡಿ ಎಷ್ಟು ಚೆನ್ನಾಗಿ ಕ್ಯಾಪ್ಷನ್ ಬರೆಯೋದು ಕಲ್ತಿದ್ದಾಳೆ. ಎಲ್ಲ ನಂದೇ ಟ್ರೈನಿಂಗು. ಅಯ್ಯೋ ಯಾವಾಗ ಭೂಮಿಕಾ ಈ ಥರ ಅದೇ? ನಿಮ್ಮ ಕೃಪೆ ಅಕ್ಕ. ನಿಮ್ಮಿಂದ ನಾ ಎಷ್ಟು ಮುಂದೆ ಬಂದಿರೋದು. ಇಲ್ಲ ಅಂದಿರೋ ನಾನು ಯಪ್ಪ ಆಗ್ತಿರ್ಲಿಲ್ಲ ಅಕ್ಕ. ಯಾವತ್ತೂ ಮರಿಬಾರ್ದು. ನಿನ್ನನ್ನು ಯಾವತ್ತೂ ಮರೆಯಲ್ಲ ಅಕ್ಕ. ನನ್ನ ಕೊನೆ ಮೂಮೆಂಟ್ ಆ 7 ನಿಮಿಷ ನೆನ್ಪಿಡ್ಕೊತೀನಿ ಅಕ್ಕ. ಯಾಕಂದ್ರೆ ನೀವೇ ಹೇಳ್ಕೊಟ್ಟಿರೋದು ಆ 7 ನಿಮಿಷ ಏನು ಮಾಡಬೇಕು ಅಂತ. ನೆನ್ಪಿಟ್ಕೊಳ್ಳೋದೆಲ್ಲ ಕಲ್ತಿದ್ಯಾ? ಏನ್ ಸಮಾಚಾರ? ಯಾರಿಂದ ಇನ್ಸ್ಪೈರ್ ಆಗಿದ್ಯಾ? ನಿಮ್ಮಿಂದನೇ ಅಕ್ಕ. ಆ 7 ನಿಮಿಷದಲ್ಲಿ ಮೋಸ್ಟ್ಲಿ 6 ನಿಮಿಷನೂ ನೀವೇ ಇರ್ತೀರಾ ಅನ್ಸುತ್ತೆ ಕಣ್ರಿ ಅಕ್ಕ. ಯಾಕಂದರೆ ಅಷ್ಟೇ ಇಡೀ ಜೀವನ ನಿನ್ನ ಹತ್ರನೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟೆ. ನಾವು ಮದುವೆ ಮಾಡ್ಕೊಬಾರ್ದು, ನಾನು ಅವಳು ಹಿಂಗೆ ಸುತ್ತಾ ಇರಬೇಕು ಅಂತ. ಬಟ್ ಮನೇಲಿ ಬಿಡಲ್ಲ ಗೈಸ್, ಏನು ಮಾಡೋಕ್ಕಾಗತ್ತೆ. ಮೋಸ್ಟ್ ಆಫ್ ದ ಗರ್ಲ್ಸ್ ಪ್ರಾಬ್ಲಮ್. ಇಂಡಿಪೆಂಡೆಂಟ್ ಆಗಿರಬೇಕು ನಿಜ, ಎಂಜಾಯ್ ಮಾಡಬೇಕು ನಿಜ, ಬಟ್ ಫ್ಯಾಮಿಲಿನೂ ಬೇಕು. ಬಟ್
ಎಲ್ಲ ಕೂಡಿ ಬಂದಾಗ ಫ್ಯಾಮಿಲಿ ಚಂದ. ಅದರ್ವೈಸ್ ಈ ಥರ ಹಾರಾಡ್ಕೊಂಡು ಹಕ್ಕಿಗಳಾಗಿ ಎಲ್ಲಿ ಬೇಕಾದರೂ ಅಲ್ಲಿ ಸುತ್ಬೋದು, ಏನು ಬೇಕಾದ್ರೂ ತಿನ್ಬೋದು, ಏನು ಬೇಕಾದ್ರೂ ತೊಗೊಳ್ಬೋದು. ಸೊ ಇದೆಲ್ಲ ಇಂಡಿಪೆಂಡೆಂಟ್ ಅಂದರೆ ದುಡಿದ್ರೆ ಮಾತ್ರ ನಾವು ಮಾಡೋಕ್ಕಾಗುತ್ತೆ. ಅದರ್ವೈಸ್ ನಾವು ಕುತ್ಕೊಂಡು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಂದರೆ ಆಗಲ್ಲ ಗೈಸ್. ಸ್ವಲ್ಪ ದುಡಿದ್ರೂ ಖುಷಿಯಿಂದ ಏನು ಮಾಡಬೇಕು ಅಂತ ಅನಿಸುತ್ತೋ ಮಾಡಿ. ಮೋರ್ ಓವರ್ ನಿಮಗೋಸ್ಕರ ನೀವು ಖರ್ಚು ಮಾಡ್ಕೊಳ್ಳಿ. ನೋಡು ಮೋಟಿವೇಶನ್ ಎಲ್ಲ ಹೇಳ್ಕೊಳ್ತೀನಿ ನಾನು. ಕ್ಲಾಪ್. ಬೇಷ್ ಭೂಮಿಕಾ ಬೇಷ್. ಅಂದ್ರೆ ನೀನು ಮದ್ವೆ ಆಗಕ್ ರೆಡಿ ಆಗಿದ್ಯಾ ಅಂತ ಆಯ್ತು. ಸಂಸಾರದ ಬಗ್ಗೆ ಎಲ್ಲ ಮಾತಾಡ್ತಿದ್ಯಾ. ಸಂಸಾರದ ಬಗ್ಗೆ ಮಾತಾಡ್ತಿಲ್ಲ. ನೋಡಿ ಗೈಸ್, ಇಂಡಿಪೆಂಡೆಂಟ್ ಹೆಂಗಿರ್ಬೇಕು ಅನ್ನೋದು ಏನಾದ್ರೂ ಆಗ್ಲಿ ಫ್ಯಾಮಿಲಿ ಸಂಸಾರದ ಬಗ್ಗೆ ಮಾತಾಡದೆ ತಾನೇ. ವಿಚ್ ಮೀನ್ಸ್ ಗೈಸ್ ನಮ್ಮ ತೋಟಮ್ಮ ನಮಗೋಸ್ಕರ ಈ ಸ್ವೀಟ್ ಕಾರ್ನ್ ಮಾಡಿಕೊಟ್ಟಿದ್ದೆ. ನಿಮ್ಗೋಸ್ಕರ ಮಾಡಿಲ್ಲ, ಸುಮ್ಮನೆ ನಮಗೋಸ್ಕರ. ತೋಟಮ್ಮ ಈ ಚಳಿಲಿ ಹೆಂಗಿದ್ಯಾ ನೀನು? ತುಂಬ ಚಂದ. ತುಂಬ ಚಂದ. ಹೊರಗಡೆ ಹೆಂಗಿದೆ ಗೊತ್ತಾ ಗೈಸ್? ರಾತ್ರಿ ಫುಲ್ ಫಾಗು. ನನಗಂತೂ ತುಂಬ ಇಷ್ಟ. ಎಷ್ಟು ಲೋಟ ಹಾಕ್ಬೇಕಂತ ಇಲ್ಲೇ ಇರ್ತೀರಲ್ಲ, ಎಷ್ಟು ಚಳಿ ಇದೆ ಗೊತ್ತಾ ಹೊರಗಡೆ. ನಾನು ಇವತ್ತೂ ಸಾಕ್ಸ್ ತಂದಿಲ್ಲ. ಏನೋ ಬೈಕೊಂಡೇನೋ. ಎಲ್ಲ ಕುತ್ಕೊಳ್ಳಿ, ಎಲ್ಲರೂ ಚಳಿನೇ. ಯಪ್ಪ ಇಲ್ಲಿ ಬಂದರೆ ನೆಟ್ವರ್ಕ್ ಇರಲ್ಲ, ಕಂಡಿಗಳು ಸಿಗಲ್ಲ, ಏನೂ ಇಲ್ಲ. ಬಟ್ ಚೆನ್ನಾಗಿ ಕುತ್ಕೊಂಡು ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಈ ಚಳಿಗಾಲದಲ್ಲಿ ಎಷ್ಟು ದಪ್ಪ ಆಗ್ತೀವಿ ಗೊತ್ತಾ? ತಿಂದು ನಾನು ಡಯಟ್ ಮಾಡೋಕ್ಕೂ ಆಗಲ್ಲ. ಬ್ಯಾಟ್ರಿ ಹಳೆದಾ? ಮಾತ್ರ ಇದು ಪಾಸಿಟಿವ್. ಸಿಗ್ತೇನೆ ತೋರ್ಸೋದು ಹೆಂಗಿರುತ್ತೆ ಅದು? ನಟ್ಟು ಬೋಲ್ಟ್ ಕಣೆ. ನಟ್ಟು ಬೋಲ್ಟಾ? ಅದು ಇಲ್ಲಿಗೆ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ಬೇಕು. ತಡೀರಿ, ಇದು ರೆಡ್ ಪಾಸಿಟಿವ್. ಎರಡು ಕಡೆನೂ ಒಂದೊಂದು ಹಾಕ್ಬೇಕು. ತಡೀರಿ, ಜಾಣ ಮರಿ. ಹುಷಾರು. ಇಲ್ಲಿ ನೋಡಿಲಿ, ಕರೆಂಟಾ? ಸ್ಪಾರ್ಕ್ ಬರ್ತಿದೆ, ಹೊಗೆ ಬರ್ತಿದೆ. ಹಂಗೇನೂ ಆಗಲ್ಲ, ಬಟ್ ಸ್ಪಾರ್ಕ್ ಬರುತ್ತೆ. ಆಯ್ತು, ಆಯ್ತಾ? ನೆಕ್ಸ್ಟ್ ನೀನು ಅವಾಗಲೇ ಇರ್ಬೇಕಾಯ್ತು. ಏನಾಯ್ತು? ಬೆಂಕಿ ಬಂತು. ಫೈನಲ್ ಸ್ಟೆಪ್ ಏನು? ಅದನ್ನ ತೆಗೆದು ಇಲ್ಲಿಗೆ ಹಾಕಿ, ಇದನ್ನ ತೆಗೆದು ಅಲ್ಲಿಗೆ ಹಾಕ್ಬೇಕು. ಆಫ್ ಮೇನ್ಸ್ ಆಫ್ ಆಯ್ತು ಗೈಸ್. ಟಾರ್ಚ್ ಕೊಡ್ರಿ. ಏನಾಯ್ತು? ಓಹೋ, ಅಯ್ಯೋ ಗೈಸ್ ಫ್ಲಾಪ್ ಆಯ್ತಲ್ಲ. ಇವಾಗ ಇದಿಲ್ವಾ ನಿಮ್ಮ ಹತ್ರ ಕನೆಕ್ಟರ್? ಕನೆಕ್ಟರ್ ಇದೆಯಾ ಎಲ್ಲರ? ನಮ್ಮ ಮನೇಲಿ ಇತ್ತು ಚಿಕ್ಕಮಂಗ್ಳೂರಲ್ಲಿ. ಹೌದು. ಇಷ್ಟೆಲ್ಲ ಫಿಟ್ ಮಾಡಾದ್ಮೇಲೆ ಅದು ತುಂಬಾ ದೊಡ್ಡದಾಯ್ತು ಸ್ವಿಚ್. ಕನೆಕ್ಟರ್ ಬೇಕಿತ್ತು, ಇಲ್ಲೆಲ್ಲೂ ಕನೆಕ್ಟರ್ ಇಲ್ಲ. ಇಲ್ಲೆಲ್ಲೂ ಸಿಗೋದೇ ಇಲ್ವಾ? ಯಾರ ಮನೆಯಲ್ಲೂ ಸಿಗಲ್ವಾ? ಯಾರ ಮನೆಯಲ್ಲೂ ಸಿಗಲ್ವಾ? ಕನೆಕ್ಟರ್ ಕೊಡಿ ಅಂದ್ರೆ ಕೊಡಲ್ವಾ? ಎಲ್ಲ ಆಯ್ತು, ಲಾಸ್ಟಿಗೆ ಕನೆಕ್ಟರ್ ಸಿಗಲಿಲ್ಲ. ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆಯಿತು. ಗೆಸ್ಟ್ ಬೇರೆ ಇದ್ದಾರೆ, ಏನು ಮಾಡೋದು ಗೊತ್ತಿಲ್ಲ. ಕರೆಂಟ್ ಹೋಗದೇ ಇದ್ರೆ ಇಟ್ಸ್ ಬೆಟರ್, ಹೋದರೆ ಕಷ್ಟ. ಹೋದರೆ ರೈಟ್ ನೌ ವಿ ಹ್ಯಾವ್ 2 liters ಆಫ್ ಪೆಟ್ರೋಲ್, 4 liters ಆಫ್ ಪೆಟ್ರೋಲ್ ಇದೆ. ಮ್ಯಾನೇಜ್ ಆಗುತ್ತೆ. ನಾಳೆಗೆ ಚಿಕ್ಕಮಗಳೂರಿಂದ ತರಿಸ್ಬೇಕು. ನಮ್ಮ ಅಪ್ಪಾಜಿ ಇರೋ ಬರೋ ಸಾಮಾನೆಲ್ಲ ಹುಡುಕ್ತಾ ಇದೆ. ನೋಡಿ, ಕನೆಕ್ಟರಿಗೋಸ್ಕರ. ಅಪ್ಪಾಜಿ ಈ ಗುಜರಿ ಎಲ್ಲ ಏನಪ್ಪಾಜಿ ಬೈಯುತ್ತೆ ಇವಾಗ ತೋಟಮ್ಮ ಬಂದ್ರೆ? ಈ ತುಕ್ಕಿಡ್ದಿರೋದು ಬೇಡ, ಇವೆಲ್ಲ ಸ್ಕ್ರೂಗಳು. ತುಕ್ಕಿಡ್ದಿರೋದು ಯಾಕೆ ಇಟ್ಕೊಂಡು? ನಮ್ಮಲ್ಲಿ ಎಷ್ಟು ಗುಜರಿ ಐಟಮ್ಸ್ ಇದಾವೆ ನೋಡಿದ್ವಿ. ಎಷ್ಟು ವರ್ಷದಿರ್ಬೋದು ಚೇತನ ಈ ಒಂದಕ್ಕೆ. ಫುಲ್ ತುಕ್ಕಿಡ್ದೋಗಿದೆ. ಇದು ಹಳೆ ಗಾರ್ಡೇಜಿಂದ ಇದು ಅಥವಾ ಮನೆ ಬೀಗನ ಇರ್ಬೋದು? ಮನೆ ಬೀಗ ಇರ್ಬೋದಲ್ಲ. ನಮ್ಮದು ಹಳೇ ಮನೆ ಇತ್ತು ಗೈಸ್. ಮಣ್ಣಿಂದ ಮಾಡಿರೋ ಮನೆ ಇತ್ತು. ಬಟ್ ಅದೆಲ್ಲ ಡೆಮಾಲಿಷ್ ಮಾಡಿ ಇವಾಗ ರಿನೋವೇಟ್ ಮಾಡಿ ಈ ಥರ ಮಾಡಿದ್ದಾರೆ. ಮೋಸ್ಟ್ಲಿ ಅದರದ್ದು ಕೀ ಅನಿಸುತ್ತೆ. ಇದೊಂದು ಸಿಕ್ಕಿದೆ. ಚೇತು ಏನು ಮಾಡಿದಾಳೆ ಗೊತ್ತಾ? ಮೈಕಿಂದು ಮ್ಯಾಗ್ನೆಟೇ ಕಳ್ಕೊಬಂದಿದ್ದಾಳೆ. ಇವಾಗ ಹುಡ್ಕಕ್ಕೆ ಹೋಗಿದ್ದಾಳೆ ಆ ಗುಜರಿ ಐಟಮ್ಸ್ ಒಳಗಡೆ. ಸಿಗ್ತೇನೆ? ಸಿಕ್ಕಿಲ್ಲ ಅಂದರೆ ಇದೆ ಕಣೆ, ನಿಂಗೆ ಮಾರಿ ಹಬ್ಬ ಐತೆ. 2 ಅವಳೆ ಕಳ್ದಾಕಿರೋದು ಗೈಸ್. ಹಿಂಗಿಡಿ.
ಇಡು. ಕಸ ಹೊಡಿಬೇಕಾರೆ ನೋಡು, ನೀನು ಹೊಡೆದಲ್ಲ ಆವಾಗಲೇ. ನಮಗೆ ಬರೀ ಇದೆ ಮಿಸ್ ಆಗುತ್ತೆ ಗೈಸ್. ಸಿಕ್ತು. ಎಲ್ಲಿತ್ತು? ಅದೇ ಹೇಳ್ದೆ ಮ್ಯಾಗ್ನೆಟಿಕ್ ಅಂಟುತ್ತೆ ಅಂತ. ಸಿಕ್ತಲ್ಲ ಫೈನಲಿ ಥ್ಯಾಂಕ್ ಗಾಡ್. ಭೂಮಿಕಾ ಇಲ್ಲ ಅಂದ್ರೆ ಸಾಯಿಸ್ತಾ ಇದ್ದೆ ನಾನು. ದೇವ್ ನನ್ನ ಕೈ ಬಿಟ್ಟಿಲ್ಲ. ಬಾ, ನಮಗೆ ಇನ್ನೊಂದು ಕೆಲಸ ಬಂದಿದೆ. ಟಿವಿ ಹಾಳಾಗಿದೆಯಂತೆ. ಐ ಥಿಂಕ್ ತೋಟಮ್ಮ ಓಕೆ ನಾವು ಬರೋದನ್ನೇ ಕಾಯ್ತಾ ಇರ್ತಾರೆ, ಸೊ ದಟ್ ಎಲ್ಲ ಸರಿ ಮಾಡಿಸ್ಕೋಬೇಕು ಅಂತ. ಏನದಂಗೆ ಅದು ಸ್ವಲ್ಪ ಜಾಗಿಂಗ್ ಎಕ್ಸಸೈಸ್. ಗೈಸ್ ಇವಾಗ ನಾವು ಟಿ ವಿ ಸರಿ ಮಾಡಬೇಕು. ನಮ್ಮ ಅಜ್ಜಿಗೆ ಇವಾಗ ಈ ಟಿ ವಿಯಲ್ಲಿ ಸೀರಿಯಲ್ ಬರ್ಸ್ಬೇಕು, ಅದೇ ನಮಗೆ ಚಾಲೆಂಜ್. ಪಾಪ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇಲ್ಲ ಗೈಸ್ ಈ ಊರಲ್ಲಿ. ಬರ್ರಿ. ಇದೇ ಬರ್ತಿತ್ತಲ್ಲ, ಟಿ ವಿ ಆನ್ ಆಗ್ತಿದೆಯಲ್ಲ. ಹ್ಞೂ ನೋಡ್ರಿ, ಅದೇ ನೋಡಿ. ಹಾಂ ಇವಾಗ ಏನು ಮಾಡೋದು ನೋಡು ಗೈಸ್? ಏನದು? ಬ್ರ್ಯಾಂಡಿ. ಇದನ್ನು ಕುಡಿದು ಫುಲ್ ಟೈಟಾಗಿ ಮಲ್ಕೋಬೇಕು ನಾನು. ಅವಾಗ ಹೆಂಗಿರುತ್ತೆ? ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆಲ್ಲ. ಇದೇನಾ OT ಪ್ಯಾಕೆಟ್ ಅಂದರೆ? OT ಪ್ಯಾಕೆಟ್. ಮತ್ತೆ ಇದೇನಿದು ಬ್ರ್ಯಾಂಡಿನಾ? ಇದು ಓಕೆ, ಒರಿಜಿನಲ್ ಚಾಯ್ಸ್. ಒಂಥರ ಫ್ರೂಟಿ ಪ್ಯಾಕೆಟ್ ಥರ ಇದೆ ಅಲ್ಲ. ನೋಡು ಕುಡ್ದು ನೋಡು. ನೀನು ಕುಡಿಯೋಕೆ ಇಟ್ಕೊಂಡಿದ್ದೆ ತೋಟಮ್ಮ, ನಿಜಾಗ್ಲೂ ಹೇಳು. ಮತ್ತೆ ಏನಕ್ಕೆ ಇಟ್ಕೊಂಡಿರ ಒಂದನ್ನ? ಇದು ಕೆಲಸದವರಿಗೆ ಅಂತೆ ಗೈಸ್. ಪಾಪ ಇಲ್ಲಿ ಚಳಿಗೆ ಬೇಕೇ ಬೇಕಲ್ಲ, ಸೊ ಈ ಥರ ಇಟ್ಕೊಂಡಿದ್ದಾರೆ. ಲಾಸ್ಟಿಗೆ ಎಲ್ಲ ಕೆಲಸ ಮುಗ್ದಾದ್ಮೇಲೆ ತಲೆಗೆ ಕುಡ್ಕೊಂಡು ಹೋಗ್ರಿ ಅಂತ. ಓಕೆ, ನೆಕ್ಸ್ಟ್. ರಿಮೋಟ್ ಸಿಗಲಿಲ್ಲ, ಬ್ರ್ಯಾಂಡಿ ಸಿಕ್ತು. ಅವಳು ಹಂಗೇನೆ ಎಲ್ಲ ಕೇರ್ಲೆಸ್ ಅಲ್ಲ, ಯಾಕೆ ತಲೆಗೆ ತಗೋಬೇಕು ಅಂತ. ಏನು ತಲೆ ನೋಡಿ, ತಲೆಗೆ ತಗೊಂಡ್ರೆ ಟೆನ್ಷನ್ ಮಾಡ್ಕೊಂಡ್ರೆ ಕಾಯಿಲೆ ಬೇಕಾವೆಲ್ಲ. ತೋಟಮ್ಮ ಇಲ್ಲ. ಹುಡುಗಿ ಅಲ್ಲೆಲ್ಲ ಇಟ್ಟಿದ್ದೆ ಕಣೆ, ಅದು ಇಂಪಾರ್ಟೆಂಟು ಟಿವಿದು. ಅದು ನಮಗೆ ಬೇಕು. ನನಗೆ ಈ ಥರ ಎಲ್ರೂ ರೇಗ್ಸಕ್ಕೆ ಒಂಥರ ಮಜಾ. ಟೈಮ್ ಎಷ್ಟು ಗೊತ್ತಾ? 9:55 ಆಗಿದೆ. ತಿಂಡಿ ಮಾಡಬೇಕು, ಊಟ. ಥ್ಯಾಂಕ್ ಯು ಚೇತನ ಅವರೇ, ಥ್ಯಾಂಕ್ ಯು ಸೋ ಮಚ್. 2 ಚಪಾತಿ ಮತ್ತು ಬ್ರಿಂಜಾಲ್ ಪಲ್ಯ. ಬ್ರಿಂಜಾಲಿಗೆ ಏನಂತಾರೆ? ಮುಳ್ಗಾಯಿ ಪಲ್ಯ ಮಾಡಿದ್ದಾರೆ. ಬದನೆಕಾಯ ನಮ್ಮ ಕಡೆ ಬದನೆಕಾಯಿ ಅಂತಾರೆ, ನೀವು ಮುಳ್ಗಾಯಿ ಅಂತೀರಿ ಅನಿಸುತ್ತೆ, ಮರ್ತೋಗಿದೆ. ಸೊ ಚಳಿ ಆಗ್ತಾ ಇದೆಯಲ್ಲ ಅದಕ್ಕೆ. ಆ್ಯಂಡ್ ಈ ಒಂದು ಏನು ಗೈಸ್, ಚಳಿಗೇನೋ ತಂದಾಳಂತೆ, ನೈಟ್ ಕೊಡ್ತಾಳಂತೆ, ಏನು ಅಂತ ನೋಡೋಣ. ಆ್ಯಂಡ್ ಇವಾಗ ನೆಮ್ಮದಿಯಾಗಿ ಊಟ ಮಾಡ್ತೀನಿ. ಇವತ್ತಿನ ಡೇ ಹೇಗಿತ್ತು ಅಂತ ನನ್ನ ವ್ಲಾಗಲ್ಲಿ ನೋಡಿದ್ದೀರಾ. ನನ್ನ ಡೇ ಹೇಗಿತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡ್ಕೊಳ್ಳಿ ಆಯಿತಾ. ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್. ಜೇಕೆ ಬಾಯ್. ಶುಭರಾತ್ರಿ ಗೈಸ್. ಬಾಯ್. ಲವ್ ಯು ಆಲ್. ಸೇ ಬಾಯ್. ಬಾಯ್.